ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಕೇರಳಗೆ ಹೋಗ್ತಾ ಇದ್ದೀನಿ. ನಂಗೆ ಒಂದು ಏನು ಭಯ ಅಂದರೆ ಇವರೇ ಕಾರ್ ಬಿಟ್ಟು ಬರೋಕೆ ಬೇಜಾರಾಗುತ್ತೆ ಗೈಸ್. ಕೇರಳದಲ್ಲಿ ಪಾಲ ಅಂತ ಒಂದು ಊರಲ್ಲಿ ಇದ್ದೀನಿ. ಸೇಮ್ ಬಟ್ ಟೋಟಲಿ ಡಿಫರೆಂಟ್. ಯಾವ ಭಾಷೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಗೊತ್ತಿರೋದೇ ಒಂದು ಕೇರಳದಲ್ಲಿ ಎನ್ನ ಮೋಡೆ. ಫೈನಲಿ ಓಡ್ತಾ ಇದ್ದೀವಿ ಗೈಸ್. ಆಲ್ಟೋ ಅಲ್ಲಿ ಪಾರ್ಕ್ ಮಾಡಿ. ಸೊ ಬಾಯ್. ಸೊ ವಾಟ್ಸ್ ಅಪ್ ಫಾರ್ಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಕೇರಳಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಈ ಕಾರ್ಗೆ ನ್ಯೂ ಅಪ್ಡೇಟ್. ಕಾರ್ ಫುಲ್ ವಾಶ್ ಮಾಡಿ ನಿಲ್ಸಿದ್ದೀನಿ. ಇವಾಗ ಒಂದು 5 ಗಂಟೆಗೆ ಓಡಬೇಕು. ಇವಾಗ ಹೇಳಕ್ಕೆ ಹೋಗಲ್ಲ ಏನು ಅಂತ. ಆಮೇಲೆ ಹೋಗ್ತಾ ಮೇ ಬಿ ಹೇಳ್ಬೋದು. ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಮತ್ತು ವರುಣ್ ಅವರು ಹೋಗ್ತಾ ಇದ್ದೀವಿ. ಹೋಗುವಾಗ ಪರಿಚಯ ಮಾಡಿಸ್ತೀನಿ ಅವ್ರು ಯಾರು ಅಂತ. ಸೊ ತುಂಬ ದಿವಸ ಆಯಿತು ವಿಡಿಯೋಸ್ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಇನ್ಮೇಲೆ ಹಂಗೆ ಮಾಡಲ್ಲ. ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಬೇಡೋಣ ಅಂತ ಇದ್ದೀನಿ. ಸೊ ಯಾಕಂದರೆ ಕಾಲೇಜು ಅದು ಇರುತ್ತಲ್ವ, ಅಸೈನ್ಮೆಂಟು ಅದು ಬರ್ದು ಫುಲ್ಲು ಬ್ಯುಸಿ ಆಗಿಬಿಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಹಂಗೆ ಮಾಡಲ್ಲ. ಒಳ್ಳೆ ಕಾಂಟೆಂಟ್ ಎಲ್ಲ ಹುಡುಕಿ ಬ್ಲಾಗ್ ಮಾಡ್ತೀನಿ. ಸೊ ಇವಾಗ ಒಂದು 5 ಗಂಟೆಗೆ ಓಡಬೇಕು. ಸೊ ಪೂಜೆ ಎಲ್ಲ ಮಾಡಿ ಹೊರಡುವ. ಕರೆಕ್ಟ್ ಒಂದು 5:15 ಅವ್ರ ಮನೆ ಹತ್ರ ಹೋಗಿ ಅವ್ರು ಪಿಕ್ ಮಾಡಿ ಸೀದಾ ಅಲ್ಲಿಂದ ಕೇರಳನೇ. ಲೆಟ್ಸ್ ಗೋ. ಸೊ ನಾನು ಔಟ್ಫಿಟ್ ನೋಡಿ ಗೈಸ್, ಶಾರ್ಟ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಅಷ್ಟು ದೂರ ಕಾರ್ ಓಡಿಸ್ಕೊಂಡು ಹೋಗ್ಬೇಕಲ್ಲ, ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿ ಹೋಗ್ಬೋದು ಅಂತ. ಸೊ ಇರಿ ನಾನು ರೂಮ್ ತೋರಿಸ್ತೀನಿ ರೀ. ಅರ್ಧಂಬರ್ಧ ರೆಡಿ ಆಗಿದೆ, ತೋರಿಸ್ತೀನಿ ರೀ ಮೇಲೆ ಹೋಗ್ತೀನಿ. ಸೊ ಅದೇ ಇನ್ನೂ ಕರೆಕ್ಟಾಗಿ ಇನ್ನೂ ರೆಡಿ ಆಗಿಲ್ಲ. ಇದು ಸ್ಟಡಿ ಟೇಬಲ್ ಅಂತ ಮಾಡ್ಕೊಂಡಿರೋದು. ವಾರ್ಡ್ರೂಫು ಸರಿ, ಡ್ರೆಸ್ಸಿಂಗ್ ಟೇಬಲ್ಲು. ಸೊ ಇನ್ನೂ ಕರೆಕ್ಟಾಗಿ ರೆಡಿ ಆಗಿಲ್ಲ. ಫುಲ್ ಕಂಪ್ಲೀಟ್ ಆದಮೇಲೆ ಒಂದ್ಸತಿ ಬ್ಲಾಗ್ ಮಾಡ್ತೀನಿ. ಪಕ್ಕ ಶೂರ್ 100% ಮಾಡ್ತೀನಿ. ವೈರಿಂಗಲ್ಲ ಏನು ತೊಗೊಂಡಿಲ್ಲ. ಇಲ್ಲಿ ಲೈಟಿಂಗ್ಸ್ ಏನೇನೋ ಬರೋದಿದೆ. ಸೊ ನೋಡಿ ಮೇಲೆ ಈ ಥರ ಪಿ ಹೊಸ ಥರ ಮಾಡ್ತಾಯಿದ್ದೀನಿ. ಇದು ಕರೆಕ್ಟಾಗಿ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಯಾಕಂದರೆ ಅಷ್ಟು ದೂರ ಕಾರ್ ಓಡಿಸ್ಕೊಂಡು ಹೋಗ್ಬೇಕಲ್ಲ, ಸ್ವಲ್ಪ ಮಲ್ಕೊಂಡು ಆಮೇಲೆ ಸಿಗೋದು. ಸೊ ಗೈಸ್ ಇವಾಗ ಕಾರ್ಗೆ ಪೂಜೆ ಮಾಡೋಣ ಬನ್ನಿ. ಸೊ ಕಾರ್ಗೆ ಪೂಜೆ ಮಾಡಿ ಹೊರಡೋಣ. ಸೊ ಬನ್ನಿ ಗೈಸ್, ಕುಂಕುಮ ಹಚ್ಚುವ. ಓ ಬನ್ನಿ ಗೈಸ್, ಕಾರ್ಗೆ ಗಣಪತಿಗೆ ಕುಂಕುಮ ಹಚ್ಚೋಣ ಫಸ್ಟ್. ಎಸ್, ಸ್ಟೇರಿಂಗು ಇಲ್ಲ ಒಳಗಡೆ ತೋರಿಸು. ಆರಾಮಾಗಿ ಹೋಗಿ ಆರಾಮಾಗಿ ವಾಪಸ್ ಬರ್ಬೇಕು. ಸೊ ಎಲ್ಲಿಕ್ಕದು ಗೈಸ್, ಇದು ಜಾಗನೇ ಇಲ್ವಲ್ಲೋ. ಮುಂಚೆ ನಂಬರ್ ಪ್ಲೇಟ್ಗಾರು ಜಾಗ ಇತ್ತು, ಚಿಕ್ಕ ನಂಬರ್ ಪ್ಲೇಟ್ ಆಗೋದೇ ಇಲ್ಲ. ಈಗ ಕೇರಳಗೆ ಹೋಗಿ ಬರ್ತೀವಿ. ಅಷ್ಟೇ ಗೈಸ್, ಆಗೋದು. ಹೊರಗಡೆ ಬಾ. ಒಂದು ಗಣಪತಿಗೆ. ಎಸ್, ಗೈಸ್ ನೀವು ಅಷ್ಟೇ, ಎಲ್ಲರೂ ಈಚೆ ಹೋಗುವಾಗ, ಲಾಂಗ್ ಡ್ರೈವ್ ಹೋಗುವಾಗ ಗಾಡಿಗೆ ಪೂಜೆ ಮಾಡಿ ಹೊರಡಿ. ಒಳ್ಳೇದದು, ಸೇಫ್ ಇರ್ತೀರಾ. ಅಮ್ಮ ದೇವ್ರೆ ಒಳ್ಳೇದು ಮಾಡಲಿದ್ದವ್ರೆ. ಡನ್, ಪೂಜೆ ಮುಗೀತು. ಹಾಗೆಲ್ಲ ಹಾಕೋದಿದ್ದು ತುಳಸಿಗೆ. ಸೊ ಫೈನಲಿ ಪೂಜೆ ಎಲ್ಲ ನಡೀತು. ಹೊರಡೋದಷ್ಟೇ. ಕರೆಕ್ಟ್ ಇವಾಗ ಟೈಮ್ 4 ಗಂಟೆ. ಒಂದು 4:30 5 o'clock ಹಂಗೆ ಹೊರಡ್ತೀವಿ. ಪೂಜೆ ಎಲ್ಲ ಫುಲ್ ಕ್ಲೀನಾಗಿ ಮಾಡಿದ್ದೀನಿ. ಸೊ ಹೊರಡೋದಷ್ಟೇ ಇವಾಗ. ಬನ್ನಿ ಹೊರಡೋಣ. ಇವಾಗ ಓಡ್ತಾ ಇದ್ದೀನಿ. ಸೊ ನೋಡಿರಿ ಎಲ್ಲರೂ ಇವಾಗ ಬಾಯ್ ಅನ್ನೋ ಕಾರ್ಯ. ಸೊ ಗೈಸ್ ಫೈನಲಿ ಕೇರಳಗೆ ಓಡ್ತಾ ಇದ್ದೀನಿ. ಇವಾಗ ಅಲ್ಲಿ ವರುಣ್ ಅವ್ರಿಗೆ ಅಲ್ಲಿ ಪಿಕ್ ಮಾಡಿ ಸೊ ಸೀದಾ ಅಲ್ಲಿಂದ ಹಂಗೆ ಹೊರಡೋದೆ. ಸೊ ಗೈಸ್ ಅವ್ರ ಮನೆಗೆ ಹೋಗುವಾಗ ಒಂದು ಸ್ವಲ್ಪ ಶೋರೂಮ್ ಹತ್ರ ಹೋಗ್ತೀವಿ. ಕಾರ್ ಶೋರೂಮ್ ಹತ್ರ, ಸರ್ವಿಸ್ ಸೆಂಟರ್ ಹತ್ರ. ಯಾಕಂದರೆ ಒಂದು ಸ್ವಲ್ಪ ಹಿಂಗಡೆದು ಡೋರ್ ನನ್ನ ಕ್ಲಿಪ್ಪಿಂಗ್ ಮಿಸ್ಸಿಂಗ್ ಇದೆ. ಸೊ ಅದನ್ನು ಹಾಕ್ಸ್ಕೊಂಡು ಹೋಗೋಣ. ನಂಗೆ ಒಂದು ಏನು ಭಯ ಅಂದರೆ ಇವರೇ ಟಿಂಟ್ಗೆ ಎಲ್ಲಿ ಹಿಡಿತಾರ ಅಂದ್ಕೊಂಡಿದ್ದೆ, ಹಿಡ್ದಿಲ್ಲ. ಪುಣ್ಯ ಹಂಗೆ ಹೋದ. ಅಯ್ಯೋ, ಸುಮ್ಮನೆ ಹೋಗೋ ಟೈಮಲ್ಲಿ ಅವ್ರ ಹತ್ರ ಫೈನ್ ಹಾಕ್ಸ್ಕೊಂಡಿದ್ರೆ ಬೇಜಾರಾಗಿ ಹೋಗ್ಬಿಡೋದು. ಒಳ್ಳೆಯವರಪ್ಪ. ಸೊ ತೊಗೊಂಬಂದಿದ್ದೀನಿ ಸರ್ವಿಸ್ ಸೆಂಟರ್ ಹತ್ರ. ಸೊ ಸೀಟ್ ಒಂದು ಸ್ವಲ್ಪ ಲೂಸ್ ಇತ್ತು, ಇದು ಟೈಟ್ ಮಾಡಿಸಿ ಇದೊಂದು ಇದೆ ನಟ್ಟು ಒಂದು ಇರಲಿಲ್ಲ, ಅದೊಂದು ಹಾಕ್ಸ್ಬಿಟ್ಟು ಹಂಗೆ ಸೀದಾ ಓಡೋಣ. ಇದ್ರದ್ದು ಕೆಲಸ ಎಲ್ಲ ಮುಗೀತು, ಪರ್ಫೆಕ್ಟ್ ಆಯಿತು.
ಸೀದಾ ಹೋಗಿ ಮನೆಗೆ ಹೋದ್ಮೇಲೆ ಸಿಗೋಣ ಇವಾಗ. ಲೆಟ್ಸ್ ಗೋ ಗೈಸ್. ಎಷ್ಟು ಟ್ರಾಫಿಕ್ ಅಂದ್ರೆ ಯಪ್ಪ, 2 ಕಿಲೋಮೀಟರ್ ಹೋಗಕ್ಕೆ 31 ನಿಮಿಷ ತೋರಿಸ್ತಾ ಇದೆ. ಯಪ್ಪ, ಅದೇ ಊರಲ್ಲೆಲ್ಲ ಎಷ್ಟು ಪೀಸ್ ಆಗಿರುತ್ತಪ್ಪ. ಬೆಂಗಳೂರು ಟ್ರಾಫಿಕ್ ಪಾಪ. ಅವರು ವರುಣ್ ಅವ್ರು ಕಾಯ್ತಾ ಇದಾರೆ ಅಲ್ಲಿ, ಇನ್ನು ಅವ್ರ ಟ್ರಾಫಿಕ್ ಹೋಗೋಣ ಬನ್ನಿ ಗೈಸ್. ಯಪ್ಪ, ಈ ಟ್ರಾಫಿಕಲ್ಲಿ ಓಡಿಸಿ ಸೊ ಅಲ್ಲಿ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಬೆಂಗಳೂರಲ್ಲಂತೂ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಗೈಸ್. ಯಪ್ಪ, ಅದಕ್ಕೆ ಇವಾಗ ಊಟಕ್ಕೆ ನಿಲ್ಸಿದ್ವಿ. ಆನ್ ದ ವೇ ಎಂಪೈರ್ಗೆ ಬಂದಿದ್ವಿ. ಅವರೇ ವರುಣ್ ಬರ್ಲಿರಿ, ಅವರು ಪಾರ್ಸಲ್ ತೊಗೊತಾ ಇದ್ದಾರೆ. ಹೋಗೋಕೆ ಸುಮ್ಮನೆ ಆಮೇಲೆ ಇನ್ನೂ ತಿನ್ನಬೇಕು ಅನಿಸಿದ್ರೆ ಆಮೇಲೆ ಕಾರೊಳಗಡೆ ಆರಾಮಾಗಿ ತಿನ್ಕೊಂಡು ಹೋಗೋದಲ್ಲ ಅಂತ. ಸೊ ಇವಾಗ ಗೈಸ್ ನೋಡಿ ಗೈಸ್, ಇನ್ನು 1 ಮಂತ್ ಕೇರಳದಲ್ಲೇ ಬಿದ್ದು ಬರೋದು ಕಾರು. ಏನೋ ಒಂಥರ ಬೇಜಾರಾಗುತ್ತೆ, ಬಟ್ ಯೂನಿಕ್ ಆಗಿರುತ್ತಲ್ಲ ಅಂತ ಜನಕ್ಕೆ, ನೋಡೋರಿಗೆ. ಸೊ ಗೈಸ್, ಇವರೇ ವರುಣ್ ಅಂತ ನನ್ನ ಫ್ರೆಂಡ್. ನೀವು ಆಟೋ ಸಿಂಡಿಕೇಟ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬೋದು ನೀವು ಯಾರು ಅಂತ. ಇವರು ಹೆವಿ ಫೇಮಸ್ ಅಪ್ಪ ಸೋಷಿಯಲ್ ಮೀಡಿಯಾದಲ್ಲಿ. ಇವರಷ್ಟೆಲ್ಲ ಅಲ್ಲಪ್ಪ. ಹೌದೇ ಗೈಸ್, ಇವಾಗ ಅದೇ ಪಾರ್ಸಲ್ ತೊಗೊಂಡು ಓಡ್ತಾ ಇದ್ದೀವಿ. ಸೊ ಒಂದೇ ಸ್ಟೇಜ್ ಕೇರಳನಾ, ಡೈರೆಕ್ಟ್ ಕೇರಳ. ಇವಾಗ ಕೇರಳ ಒಂಥರ ನೋಡಿ ಗೈಸ್, ಆ ಕಾರ್ ಎಷ್ಟು ಚಿಕ್ಕದ, ಪಾಕೆಟ್ ರಾಕೆಟ್. ಅವ್ರ ಪೇಜ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆಟೋ ಸಿಂಡಿಕೇಟ್ ಅಂತ ಯೂಟ್ಯೂಬಲ್ಲೂ ಇದೆ, ಇನ್ಸ್ಟಾಗ್ರಾಮಲ್ಲೂ ಅವ್ರ ಪೇಜ್ ಇದೆ. ಅವ್ರು ಬರೀ ಕಾರ್ ರಿಲೇಟೆಡ್ ವಿಡಿಯೋಸ್ ಕ್ರೇಜ್ ಆಗಿರುತ್ತೆ, ಹೋಗಿ ವಾಚ್ ಮಾಡಿ. ನನ್ನ ಕಾರ್ದು ಒಂದು ಮಾಡಿದ್ದಾರೆ, ನೆಕ್ಸ್ಟು ಅವ್ರ ಪೇಜಲ್ಲಿ ನನ್ನ ಕಾರ್ದು ರಿವ್ಯೂ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ಗೈಸ್. ಸೊ ಇವಾಗ ಹೋಗೋಣ, ಒಂದೇ ಸ್ಟ್ರೆಚ್ 500 ಕಿಲೋಮೀಟರ್ ಹೊಡಿಬೇಕು ಇವಾಗ, ಅದೇ ಮಜಾ ಇವಾಗ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಪಾಪ ಇವರೇ ಕೆಲಸ ಮಾಡ್ತಾವ್ರಲ್ಲಿ, ಟೋಲ್ ಫುಲ್ ಜಾಮ್ ಆಗ್ಬಿಟ್ಟಿದೆ. ಏನ್ ಬ್ರೋ, ತುಂಬಾ ಜನಕ್ಕೆ ತುಂಬಾ ಹೆಲ್ಪ್ ಮಾಡ್ತೀರಾ? ಏನ್ ಹೆಲ್ಪ್ ಮಾಡೋದು, ಆಗೋಯ್ತಲ್ಲಿ ಒಂದು ಹಬ್ಬ ಬಂದು ಒಂದು 10 ನಿಮಿಷ ನಿಂತ್ಕೊಂಡ್ಬೇಕು. ಎಲ್ಲರದು ಮೂವ್ ಆಗ್ತಿತ್ತು, ಇದೊಂದು ಮೂವ್ ಆಗ್ತಿರ್ಲಿಲ್ಲ ಮತ್ತೆಲ್ಲ. ಏನೋಪ್ಪ ನೋಡಿ ಬೆಸ್ಟ್ ಬ್ಲಾಗರ್. ನೋಡಿ ಟ್ರಾಫಿಕ್ ನೋಡಿ, ಇಲ್ಲೋ ಮತ್ತೆ ಬೆಂಗಳೂರು ವೈಬ್ ಸ್ಟಾರ್ಟ್ ಆಯ್ತು. ಚೆಕ್ ಪೋಸ್ಟ್, ಇದೆ ಚೆಕ್ ಪೋಸ್ಟಾ? ಪ್ರೊಜೆಕ್ಟ್ರಲ್ಲಿ ಹಾಕ್ಬಿಟ್ಟಿದಾರಲ್ವಿ ನೋಡಿ. ಏನ್ ಬ್ರೋ, ಅಷ್ಟೇ ಸ್ಟ್ಯಾಂಡ್ ಆಗುತ್ತಾ ಇಲ್ಲಿ? ಅಯ್ಯೋ, ಡಿಸ್ಪ್ಲೇ ಎಲ್ಲ ಹಾಕ್ಬಿಟ್ಟವ್ರು ಆ ಥರ ದೊಡ್ಡದಾಗಿ. ಸೊ ಯಾವ ಊರಿದು? ತೋಪೂರ್ ಅಂತ ನೋಡಿ ಗೈಸ್. ಇಲ್ಲಿ ತುಂಬ ಹುಷಾರಾಗಿ ಓಡಾಡಿ ಬಂದರೆ ತುಂಬ ಆಕ್ಸಿಡೆಂಟ್ಸ್ ಎಲ್ಲ ಆಗುತ್ತಂತೆ. ಬಟ್ ನೋಡಿ ಎಷ್ಟು ಟ್ರಾಫಿಕ್ ಆಗ್ಬಿಟ್ಟಿದೆ ಇಲ್ಲಿ. ಆ್ಯಕ್ಚುಲಿ ಹೈವೇ ಇದು ಹೇಳ್ಬೇಕಂದ್ರೆ. ಸೊ ಅರ್ಧಂಬರ್ಧ ಬ್ಲಾಗ್ ನಂದಲ್ಲಿ ನೋಡಿ, ಮತ್ತು ಇವ್ರ ಬ್ಲಾಗಲ್ಲೂ ನೋಡಿ, ಆಟೋ ಸಿಂಡಿಕೇಟ್ ಈ ಬ್ಲಾಗಲ್ಲೂ ಬರುತ್ತೆ. ಸೊ ಇಬ್ಬರು ಬ್ಲಾಗು ವಾಚ್ ಮಾಡಿ. ಕಂಪ್ಲೀಟ್ ಬ್ಲಾಗ್ ಕರೆಕ್ಟಾಗಿ ಬೇಕು ಅಂತ ನಿಮಗೆ. ಸುಮ್ಮನೆ ಒಂದು ಕಡೆ ಇವಾಗ ನಿಲ್ಸಿದ್ವಿ. ಇನ್ನೂ 376 ಕಿಲೋಮೀಟರ್ ಇದೆ. ಅಲ್ಲಿಂದ ಇನ್ನೂ ಅರೌಂಡ್ ಮೇ ಬಿ ಒಂದು 20 ಕಿಲೋಮೀಟರ್ ಇರ್ಬೋದು ಶಾಪ್ಗೆ. ನೋಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಅವರಂತೂ. ಏನ್ ಬ್ರೋ, ಒಳ್ಳೆ ನಿದ್ದೆ ಇವಾಗ ಮಾಡ್ತೀರಾ? ಮತ್ತೆ ಅವಾಗಲೇ ಮಾಡಿದ್ದು ಸುಮ್ಮನೆ ಟ್ರಯಲ್ಸ್ ಅದು? ಅವಾಗ ಮಾಡಿ ಸುಮ್ಮನೆ ಟ್ರಯಲ್ಸ್. ಹ್ಞೂ ಗೈಸ್, ಪಾಪ ಅವ್ರಿಗೆ ಕತ್ನೋವು ಬಂದ್ಬಿಡ್ತು, ಹಂಗೆ ಮಲ್ಕೊಂಡ್ಬಿಟ್ಟಿದ್ರು ಹಿಂಗೆ. ಸೊ ಮತ್ತೆ ಎಷ್ಟು ಕಿಲೋಮೀಟರ್ ಇದೆ ಬ್ರೋ? ಏನು ಕರೆಕ್ಟ್ 370 ಏನೋ ಇದೆಯಲ್ಲ? 380 ಅಲ್ಲ? ಸರಿ, 380 ಇದೆ. ಸೊ ಬನ್ನಿ ಹೊರಡೋಣ. ಸೊ ಗೈಸ್, ಫೈನಲಿ ಕೇರಳಕ್ಕೆ ರೀಚ್ ಆಗಿದ್ದೀವಿ. ನಮ್ಮ ವರುಣ್ ಅವ್ರು ಓಡಿಸ್ತಾ ಇದ್ದಾರೆ ಕಾರು. ಒಂದು ಸ್ವಲ್ಪ ನಾನು ಸ್ವಲ್ಪ ನಿದ್ದೆ ಮಾಡಿದೆ, ಅವರು ಸ್ವಲ್ಪ ನಿದ್ದೆ ಮಾಡಿ ಕರೆಕ್ಟ್ ಮ್ಯಾನೇಜ್ ಆಯ್ತಲ್ಲ ಅದೇ ಕಾರ್ ಓಡಿಸೋದು. ಹೆಂಗೋ ಗೈಸ್, ಹೆಂಗೋ ಬಚಾವಾದ್ವಿ. ಚೆಕ್ ಪೋಸ್ಟಲ್ಲಿ ನಮ್ಗೆ ಹಿಡ್ದೇ ಇಲ್ಲ ಅನ್ಕೊಳ್ಳಿ, ಬೇರೆ ಕಾರೆಲ್ಲ ಹಿಡಿತಾ ಇದ್ರು. ಹೆಂಗಿತ್ತು ಬ್ರೋ ಈಗ ಓಡಿಸ್ತಾ ಇದ್ರು ಕಾರ್? ಇವ್ರು ಹೇಳ್ತಾರೆ ನೋಡಿ, ಪೀಸ್ಫುಲ್ ಆಗಿತ್ತು ಬ್ರೋ. ಏನು ಟೆನ್ಷನ್ ಇರಲಿಲ್ಲ, ನಮಗೂ ಟೆನ್ಷನ್ ಬೇಕಾಗಿರ್ಲಿಲ್ಲ. ಪೀಸ್ಫುಲ್ ಆಗಿ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ಅದೊಂದು ನನಗೆ ಬೆಂಗಳೂರಿಂದ ಬರುವಾಗ ಯಪ್ಪ ಏನಪ್ಪ ಮಾಡ್ತಾರೆ, ಚೆಕ್ ಪೋಸ್ಟ್ ಹತ್ರ ಹಿಡಿದ್ಬಿಟ್ಟು ಅದು ಕೇಳ್ತಾರೆ ಇದು ಕೇಳ್ತಾರೆ, ಬಟ್ ಹಿಡ್ದೇ ಇಲ್ಲ ನಮಗೆ. ಸೀದಾ ಒಂದು ನಿಧಾನಕ್ಕೆ ಹಿಡಿದು ಚೆಕ್ ಮಾಡ್ತಾಯಿದ್ರು. ಸೊ ನಾವು ಪಾಸ್ ಆಗ್ಬಿಟ್ವಿ. ಇವಾಗ ಸೀದಾ ಹೋಗಿ ಇವಾಗ ರೂಮ್ ಹುಡ್ಕೋದೆ, ಇವಾಗ ಇರೋದು ಸ್ಟೇ ಆಗಿ ಕಾರ್ ಬಿಟ್ಟು ಬರೋದು. ಈಗ ಕೇರಳಗೆ ಎಂಟ್ರಿ ಆಗಿ ಇಬ್ಬರು ಪನ್ನೀರ್ ರೋಲ್ಸ್ ತಿಂತಾ ಇದ್ದೀವಿ. ಈ ಸಲ ಬ್ರೋ ಇವಾಗ ಅದೊಂದು ತಲೆ ಬಿಸಿ ಇತ್ತು.
ಆಲ್ಮೋಸ್ಟ್ ಬಂದಿದ್ದೀವಿ. ಇನ್ನು ಕರೆಕ್ಟ್ 27 ಕಿಲೋಮೀಟರ್ ಇದೆ ಅಷ್ಟೇ. ಈಗ ನೋಡಿ ಇಲ್ಲಿ ಹೆಂಗಿದೆ ಆ ಪಕ್ಷಿ ಸೌಂಡು, ಆ ಬೆಂಗಳೂರಲ್ಲಿ ಟ್ರಾಫಿಕ್ ಸೌಂಡ್ ಕೇಳಿ 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 ಅಪ್ಪ. ನೋಡಿ ಹೆಂಗಿದೆ, ಪೀಸ್ ಆಗಿಲ್ಲ ಇಲ್ಲಿ. ಇಲ್ಲೊಂದೊಂದು ಮನೆ ನೋಡ್ಬೋದು ಗೈಸ್ ನೀವು, ಹೆಂಗಿದೆ ಅಂದ್ರೆ ಕ್ರೇಜಿ ಅನ್ಕೊಡಿ. ಫುಲ್ ದೊಡ್ಡ ಮನೆ, ಬಟ್ ಯಾರು ಇರಲ್ಲ ಮನೇಲಿ. ಅದ್ರ ಇವ್ರು ಹೇಳ್ತಾರೆ ನೋಡಿ ಯಾಕೆ ಅಂತ. ಅದು ಯಾಕೆಂದ್ರೆ ಎಲ್ಲರೂ ಒಬ್ರಾಂಡ ಸೆಟ್ಲ್ ಆಗಿದ್ದಾರೆ. ಅಲ್ಲಿಂದ ಬರೋ ದುಡ್ಡಿನಲ್ಲಿ ಇಲ್ಲಿ ದೊಡ್ಡ ಮನೆ ಕಟ್ತಾರೆ, ಸ್ಟೇಟಸ್ಗೆ ಬಿಟ್ಬಿಡ್ತಾರೆ, ಬಟ್ ಯಾರು ಮನೆಯಲ್ಲಿ ಇರಲ್ಲ. ಕರೆಕ್ಟ್. ಹಂಗೆ ಇರೋ ಒಂದೊಂದು ಮನೆ ತೋರಿಸ್ತೀನಿ ನಿಮಗೆ. ಆನ್ ದ ವೇ ಹೋಗುವಾಗ ಕಾರ್ ವಾಶಿಂಗು ಸಿಕ್ತು. ಕಾರ್ ವಾಶ್ ಹಂಗೆ ಮಾಡಿಸ್ಬಿಟ್ಟು ಹೋಗೋಣ ಅಂತ. ತುಂಬಾ ಗಲೀಜಾಗ್ಬಿಟ್ಟಿದೆ ನೋಡಿ ಗೈಸ್, ಹೆಂಗಾಗಿದೆ ಅಂದ್ರೆ ಅಲ್ಲಿ ನೋಡಿ ಬ್ಲಾಗರ್ ತುಂಬಾ ಧೂಳಾಗ್ಬಿಟ್ಟಿದೆ ಗೈಸ್. ಬ್ಯಾಂಗ್ಳೂರಿಂದ ಕೇರಳವರೆಗೂ ಬಂದಿದ್ದೀವಿ. ಇನ್ನು ಏನು ಮಾಡ್ತಾ ಇದ್ದೀನಿ ಎಲ್ಲ ನಿಮ್ಗೆ ಡೌಟಲ್ಲೇ ಇದೆ, ಯಾಕೆ ಕೇರಳಕ್ಕೆ ಬಂದಿದ್ದೀನಿ ಅಂತ. ಒಂದು ಕೇರಳದಲ್ಲಿ ಪಾಲ ಅಂತ ಒಂದು ಊರಲ್ಲಿ ಇದ್ದೀನಿ. ಸೊ ಅದೇ ಕಾರ್ ವಾಶ್ ಮಾಡಿಕೊಟ್ಟಿದೆ, ಎಲ್ಲ ಮುಗೀತು ಕಾರ್ ವಾಶ್ ಎಲ್ಲ ಕೊಟ್ಟು. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಪಾಲ ಇನ್ನೂ ಒಂದು ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ, ಕ್ಯೂಲೇಟ್ಸ್ ಅಂತ. ಸೊ ಅಲ್ಲಿ ಕಾರಲ್ಲಿ ಡ್ರಾಪ್ ಮಾಡಿ ಬರೋದು. ಎಂಟು ತನಕ ನೋಡಿ ವಿಡಿಯೋ. ಕಾರ್ ಬಿಟ್ಟು ಬರುವಾಗ ಬೇಜಾರಾಗುತ್ತೆ ಗೈಸ್. 1 ಮಂತ್ ಪ್ರಾಜೆಕ್ಟ್ ಅಂದರೆ ಅಂದ್ಕೊಳ್ಳಿ, 1 ಮಂತ್ ಕಾರಲ್ಲೇ ಬಿಟ್ಟು ಬರಬೇಕು. ಸಮಥಿಂಗ್ ಬಿಗ್ ಪ್ರಾಜೆಕ್ಟ್. ಗೆಸ್ ಇಟ್ ಔಟ್. ಹಾಗೆ ಕಮೆಂಟ್ ಮಾಡಿ ನೋಡೋಣ. ಕಾರ್ ಫೈನಲಿ ವಾಶ್ ಆಗಿದೆ. ಸೊ ಬೇಗ ಬೇಗ ಇವಾಗ ರೂಮ್ ಯಾವುದೋ ಲಾಡ್ಜ್ ನೋಡಬೇಕು ಸ್ಟೇ ಮಾಡೋಕ್ಕೆ ಇವತ್ತು. ಲೆಚ್ಚಿ ಹೋಗೋಣ. ಸೊ ಅದೇ ಗೈಸ್ ರೂಮ್ ಹುಡುಕ್ತಾ ಇದ್ದೀವಿ. ಅವ್ರು ಇಲ್ಲಿ ಹೋಗಿದ್ದಾರೆ ಕೇಳ್ಕೊಂಬರಕ್ಕೆ. ಇಲ್ಲೊಂದು ಲಾಡ್ಜ್ ಇದೆ, ಅವಾಗಲಿಂದ ಹುಡುಕ್ತಾ ಇದ್ದೀವಿ. ಬಟ್ ನೋಡಿ ಗೈಸ್, ಇಲ್ಲ ಸೇಮ್ ಬಟ್ ಟೋಟಲಿ ಡಿಫರೆಂಟ್. ಇದಕ್ಕೂ ಓಯ್ಯಪ್ಪ ಬಿದ್ದೆ ನೋಡಿ. ಕೇರಳದಲ್ಲಿ ತುಂಬ ಆಲ್ಟೋ ಇದೆ ಗೈಸ್. ಎಲ್ಲಿ ನೋಡಿದ್ರು ಆಲ್ಟೋ ನೋಡಿ. ಅಲ್ಲೊಂದು ನೋಡಿ, ಇಲ್ಲೊಂದು ಬೇಜಾನ ಆಲ್ಟೋ ಇದೆ. ಇಲ್ಲಿ ಯಾವ ಭಾಷೆ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಇಲ್ಲಿ ಗೊತ್ತಿರೋದೇ ಒಂದು ಕೇರಳದಲ್ಲಿ ಎನ್ನ ಮೋಡೆ ಗೊತ್ತಿಲ್ಲ ಗೈಸ್ ನಂಗೆ ಆ ಭಾಷೆ ಮಾತಾಡೋಕ್ಕೆ ಬರೋಲ್ಲ. ಸೊ ಅಲ್ಲೊಂದು ಲಾಡ್ಜ್ ಇದೆ, ಅಲ್ಲಿ ಸೊ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ ನೋಡೋಣ. ಸೊ ಗೈಸ್ ಅದೇ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಪಾಲಾಗಿ ರೀಚ್ ಆಗಿದ್ದೀವಲ್ಲ, ಆಲ್ಮೋಸ್ಟ್ ಇಲ್ಲೇ ಬಂದ್ಬಿಟ್ಟಿದ್ದೀವಿ ಅಲ್ಲಿ. ಬ್ರೋ ಹೆಂಗಿತ್ತು ಬ್ರೋ ರೂಮ್ ನಾವು ಬುಕ್ ಮಾಡಿ? ಹೆಂಗಿತ್ತು ಒಂದು ವರ್ಡಲ್ಲಿ ಹೇಳ್ಬಿಡಿ. ಅದ್ಭುತ. ಅದಕ್ಕೆ ಗೈಸ್ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ನಾವು ಫಸ್ಟ್ ರೂಮ್ಸೇ ನೋಡಿಲ್ಲ, ಪೇಮೆಂಟ್ ಮಾಡ್ಕೊಂಡು ಮೇಲೆ ಹೊಂಟೋಗ್ಬಿಟ್ಟಿದ್ವಿ. ಓಪನ್ ಮಾಡಿದ ತಕ್ಷಣ ಒಬ್ಬ ಏನು ಹಿಂಗಿದೆ ಸೂಪರ್ ಆಗಿದೆ ಅಂದ್ಕೊಂಡಿರಿ, ರೆಸ್ಟ್ ಮಾಡಿ ಹೊಡ್ತಾ ಇದ್ದೀವಿ. ಸೊ ಗೈಸ್ ಅದೇ ಊಟದ ಟೈಮ್ ಆಗಿತ್ತು. ಇಷ್ಟು ದೊಡ್ಡ ಲೈನ್ ಅಲ್ಲಿಂದ ಉದ್ದಕ್ಕೆ ಅಲ್ಲಿಂದ ಹೋಗ್ತಂಗ ಅಲ್ಲಿ ತಂಗ ಹೋಗಿ ಬಂದ್ವಿ. ಒಂದು ಹೋಟ್ಲಿಲ್ಲ ಏನ್ ಬ್ರೋ, ಒಂದು ಹೋಟ್ಲಿಲ್ಲ. ಅದಕ್ಕೆ ಒಂದು ಬೇಕ್ರಿಗೆ ಹೋಗ್ಬಿಟ್ಟು ಏನಾದ್ರು ತಿಂದು ಸೀದಾ ಏನು ಮಾಡೋಕ್ಕಾಗಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಬೇಕು. ಈಚ್ ಕಡೆ ಬಂದಿದ್ದ ಕಡೆ ಎಲ್ಲ ಹಂಗೆ ಇರಬೇಕು, ಆ ಥರನೇ ಇರಬೇಕು ಅಂತಾರೆ ಆಗಲ್ಲ. ಈಚ್ ಕಡೆ ಬಂದಾಗ ಎಲ್ಲ ಥರ ಅಡ್ಜಸ್ಟ್ ಮಾಡಬೇಕು. ನೋಡಿ ನಾವು ಮತ್ತು ನಮ್ಮ ಬ್ರದರ್ ಹೆಂಗೆ ಅಡ್ಜಸ್ಟ್ ಮಾಡ್ತಿದ್ವಿ ಅಂತ. ಸೊ ಇಲ್ಲೇ ಅವಾಗ ಏನಾದ್ರು ತಿನ್ಕೊಂಡು ಹಂಗೆ ಹೊರಡೋದೆ. ಹೊರಡೋಣ. ನೋಡಿ ಗೈಸ್, 2 ವೆಜ್ ಪಪ್ಸ್, ಒಂದು ಕ್ರೀಮ್ ಬನ್ ತೊಗೊಂಡಿದ್ವಿ, ಇನ್ನೊಂದು ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ. ಸಾಕ ಬ್ರೋ ಅಷ್ಟು? ಅದೇ ತಿನ್ಬಿಟ್ಟು ಹಂಗೆ ಹೊರಡೋಣ. ಸೊ ಅದೇ ಗೈಸ್ ಐಸ್ ಕ್ರೀಮು ಅದು ಪಪ್ಸು ಏನು ಹಾಳು ಮೂಳು ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದೀವಿ. ಊರು ನೋಡಿ ಒಂಥರ ವೈಬೇ ಬೇರೆ ಥರ. ಕೇರಳ ಕ್ರೇಜಿ. ಬನ್ನಿ ಹೊರಡೋಣ. ಇಲ್ಲಿಂದ ಬರೀ 5 ಮಿನಿಟ್ಸ್. ಕಾರ್ ಬಿಟ್ಟು ಬರೋಕ್ಕೆ ಒಂಥರ ಬೇಜಾರು ಗೈಸ್, ಏನು ಮಾಡೋಕ್ಕಾಗಲ್ಲ, ಕೆಲಸ ಆಗಬೇಕು, ಬಿಟ್ಟು ಬರೋಣ. ಸೊ ಫೈನಲಿ ರೀಚ್ ಆಗಿದ್ದೀವಿ ಕ್ಯೂಲೇಟ್ಸ್ ಹತ್ರ. ಅವರು ಮನೆ ಹತ್ರ ಇದು ಇನ್ನೋವಾ ನೋಡಿ ಹೆಂಗೆ ರೆಡಿ ಮಾಡಿದ್ದಾರೆ ಅಂದರೆ, ಕ್ಯೂಲೇಟ್ಸ್ ಇನ್ಸ್ಟಾದಲ್ಲಿ ಪೇಜಲ್ಲಿ ಚೆಕ್ ಮಾಡಿ, ಫಸ್ಟಲ್ಲೇ ಟ್ಯಾಗ್ ಮಾಡಿರ್ತಾರೆ. ಕ್ರೇಜ್ ಆಗಿದೆ ಗೈಸ್ ಇದು ಕಾರು ನೋಡಿ, ಹೆಂಗೆಲ್ಲ ಕೆಲಸ ಮಾಡಿದ್ದಾರೆ ಇದಕ್ಕೆ. ಇವಾಗ ನಾನು ಟಾಮು ಏನೋ 1 ಮಂತ್ ಇಲ್ಲೇ ಇರುತ್ತೆ ಗೈಸ್, ಇಲ್ಲೇ ಬಿಟ್ಟೋಗ್ಬೇಕು. ಅದು ವರುಣ್ ಅವ್ರದ್ದು ಹೊಂಡ.
ಚೆಕ್ ಇಟ್. ಫುಲ್ ಖುಷಿ ನೋಡಿ ಅವ್ರಿಗೆ ಕಾರ್ ನೋಡಿದ ತಕ್ಷಣ. ಇದೇ ಕಾರ್ ಅವ್ರದ್ದು. ಸೊ ಇವಾಗ ವರುಣ್ ಅವ್ರ ಕಾರು ವಾಶಿಗೆ ತೊಗೊಂಡೋಗಿದ್ದಾರೆ. ಸೊ ಫೈನಲಿ ಅವ್ರು ಫುಲ್ ಹ್ಯಾಪಿ. ಇವಾಗ ಅವರೊಂದು ಕೆಲಸದಲ್ಲಿದ್ದಾರೆ, ಮೀಟಿಂಗಲ್ಲಿ. ಯಾವ ಜಾಗದಲ್ಲಿ ಬ್ರೋ ಮೀಟಿಂಗ್ ಮಾಡೋದು ನೀವು? ಸೊ ಅದೇ ಗೈಸ್, ಅವ್ರದ್ದು ಕಾರ್ ರೆಡಿ ಆಯಿತು. ಅವ್ರು ಎಷ್ಟು ಆಲ್ಮೋಸ್ಟ್ 1 ಮಂತ್ ಮೇಲೆ ಆಯಿತು ಅನ್ಕೊತೀನಿ ಬಿಟ್ಟು. ಬಟ್ ವರ್ಕು ಹಂಗೆ ಮಾಡ್ತಾರೆ ಗೈಸ್, ಫ್ಯೂ ಲೈಟ್ಸ್. ನಾನು ಮೇಲೆ ನೋಡಿ ಏನಪ್ಪ ಇದು ಅಂದ್ಕೊಂಡು ಕೆಳಗಡೆ ಹೋದ್ ನೋಡಿದೆ, ಕ್ರೇಜಿ ಗೈಸ್. ಅದೊಂದು ಒಂದೊಂದು ಲೈಟಿಂಗ್ ಸಿಸ್ಟಮ್ಸ್ದು, RGB ಲೈಟ್ಸ್ದು ಎಷ್ಟು ಇಟ್ಕೊಂಡಿದ್ದಾರೆ ಅಂದರೆ ಅಬ್ಬಾ. ನಂದು ಇದೊಂದು ಏನಾಯಿತು ಅಂದರೆ, ಫಾಗ್ ಲೈಟ್ ಒಂದಲ್ಲಿ ಕೇಳಿದೆ ಅವ್ರಿಗೆ, ಏನೇ ಬರೋಕ್ಕೆ ತುಂಬ ತೊಂದರೆ ಆಗೋಯ್ತು ನಮಗೆ. ಸೀದಾ ಈ ಫಾಗ್ ಲೈಟು ಮೇಲೆ ಹೊಡಿತಿದೆ, ಆಕಾಶದ ಮೇಲೆ. ಅದನ್ನು ಸ್ವಲ್ಪ ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಿ, ನೋಡೋಣ. ಮೇನ್ ಥಿಂಗ್ ನಾನು ಯಾಕೆ ಬಂದಿದ್ದು ಅಂದರೆ, ವೇಟ್ ಆ್ಯಂಡ್ ವಾಚ್ ಗೈಸ್, ವೇಟ್. ಸೊ ನೋಡಿ ಗೈಸ್, ಇಲ್ಲಿ ಹೆಂಗಿದೆ ತೋಟ ಪಕ್ಕದಲ್ಲಿ, ಥರ ಚೆನ್ನಾಗಿದೆ. ಎಲ್ಲ ಕರೆಕ್ಟಾಗಿ ಹೇಳ್ಬಿಟ್ಟು ಹೋಗ್ಬೇಕು. ಮತ್ತು ಬ್ಯಾಂಗ್ಳೂರಿಂದ ಫೋನ್ ಮಾಡಿ ಹೇಳಿದ್ರೆ ಕರೆಕ್ಟಾಗಿ ಅವ್ರಿಗೆ ಅರ್ಥನೂ ಆಗಲ್ಲ. ಅವ್ರಿಗೆ ಕನ್ನಡ ಬರಲ್ಲ, ಇಂಗ್ಲೀಷಲ್ಲಿ ಹೇಳಬೇಕು, ಇಲ್ಲಾಂದರೆ ಅವ್ರ ಭಾಷೆಯಲ್ಲಿ ಹೇಳಬೇಕು. ಏನಾಗುತ್ತಿಲ್ಲಪ್ಪ. ಇಲ್ಲೇ ಕೆಳಗಡೆ ಎಲ್ಲ ನಡೆಯೋದು, ಕ್ರೇಜಿ. ಸೊ ಅದೇ ಇಲ್ಲಿಂದ ಹೊರಡುವಾಗ ಸಿಗ್ತೀನಿ, ಓಕೆ ಗೈಸ್? ಬಟ್ ಗೆಸ್ ಮಾಡಿ, ಕಮೆಂಟ್ ಮಾಡಿ, ನಾನು ಯಾಕೆ ಬಂದಿರೋದು ಕೇರಳಗೆ. ಏನೋ ಒಂದು ಬಿಗ್ ಪ್ರಾಜೆಕ್ಟೇ ಅದು. ಬಟ್ ಒಂದು ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತ, ಸರ್ಪ್ರೈಸ್ ಕೊಡೋಣ ಅಂತ. ಆಮೇಲೆ ನೋಡೋಣ ಏನಾಗುತ್ತೆ. ನಮ್ಮ ಬ್ಲಾಗರ್ ಸೂಪರ್ ಬ್ರೋ, ನೀವು ಸೂಪರ್. ಯಾಕಾರ ಅಂದರೆ ಇದು ಟೊಯೋಟಾ ಮಾರ್ಕ್ 2 ಒಂಥರ ನೋಡೋಕ್ಕೆ ಒಂಥರ, ಓಕೆ, ನೋಡೋಕ್ಕೆ ಒಂಥರ ಯೂನಿಕ್ ಆಗಿದೆಯಲ್ಲ ಈ ಕಾರು. ನೋಡಿ ಗೈಸ್, ಇನ್ನೊಂದು ಫ್ರೇಮ್ಲೆಸ್ ಇದು ಗ್ಲಾಸು ಸೈಡ್ದು. ಇದು ಮಿಸ್ ಮಾಡಿಬಿಟ್ಟೆ. ಗೊತ್ತಾಗ್ಬೇಕು ಬ್ರೋ ಜನಕ್ಕೆ. ಏನು ಗೊತ್ತಾ, ಆಟೋಮ್ಯಾಟಿಕ್ ಡೀಸೆಲ್, ಆಟೋಮೆಟಿಕ್ ಡೀಸೆಲ್ ಅಲ್ಲ. ಬಟ್ ಆದ್ರೂ ನನ್ನ ಟಾಮ್ ಸೌಂಡ್ ಕೇಳಿಸಿದ್ರೆ ಎಲ್ಲರೂ ಬೆಚ್ಚಿ ಬಿದ್ದೋಗ್ತಾರೆ. ಏನಂತೀರಾ ಗೈಸ್? ಅದು ಅಲ್ಲೇ ನೋಡಿ. ಬಟ್ ಆದ್ರೂ ಆ ಕಾರ್ ನೋಡಕ್ಕೆ ಒಂಥರ ಕ್ರೇಜಿ ಆಗಿದೆ. ಟೈಮ್ ಎಷ್ಟು? ಫುಲ್ ಸುಸ್ತಾಗ್ಬಿಟ್ಟಿದೆ. ಅನ್ನೇನು ನನ್ನ 10:20. ಸೊ 10:20 ಇವಾಗ ಟೈಮು. ನಾವು ಬೆಳಗ್ಗೆನೇ ಹೊರಡೋದು ಪ್ಲ್ಯಾನ್ ಇತ್ತು, ಬಟ್ ಇವಾಗ ಸ್ವಲ್ಪ ಲೇಟ್ ಆಯಿತು. ಬಟ್ ಕೆಲಸ ನೋಡಿದ್ರೆ ತೋರಿಸ್ಲಾ ಬ್ರೋ ನನ್ನ ಬ್ಲಾಗಲ್ಲಿ? ಬರೀ ಹಿಂದೆಗಡೆ ಡಿಕ್ಕಿ ಮಾತ್ರ ಬಂದು ನಾವು ಅದನ್ನು ನಾನೇ ತೋರಿಸಿದ್ದೀನಿ ವಿಡಿಯೋನಲ್ಲಿ. ಓಕೆ, ಸೊ ಇದು ನೋಡಿ ಗೈಸ್, ಇಲ್ಲಿ ಹೆಂಗೆ ಮಾಡಿಸಿದ್ದಾರೆ. ಸಸ್ಪೆನ್ಷನ್ ಸೆಟಪ್ ಇದು. ಸೊ ಅದೇ ಅವರು ಯೂಟ್ಯೂಬ್ದು ಆಟೋ ಸಿಂಡಿಕೇಟ್ ಅಂತ. ಸೊ ಅದೇ ಇವಾಗ ಇಲ್ಲಿ ಇದೀವಲ್ವ, ಸುಮ್ಮನೆ ಇಲ್ಲಿಂದ ಮತ್ತೆ ಆ ಕಡೆ ಹೋಗ್ಬೇಕಂದ್ರೆ ತುಂಬ ದೂರ, ಹೋಟ್ಲ್ಗೆಲ್ಲ ಹೋಗ್ಬೇಕಂದ್ರೆ ಅದಕ್ಕೆ ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ದೀವಿ. ಅಯ್ಯೋ ಯಪ್ಪ, ಏನೇನೋ ಇದೆಯಪ್ಪ. ಸೊ ನೋಡಿ ಗೈಸ್, ನಮ್ಮ ಟಾಮ್ ಇಲ್ಲಿ ನಿಲ್ಲಿಸಿದ್ದೀನಿ, ಕಾಣಿಸ್ತಾ ಇದೆಯಾ? ಕತ್ಲಲ್ಲಿದೆ. ಅವ್ರು ಆಮೇಲೆ ಹೊರಗಡೆ ಹಾಕೊತಾರೆ ಅಂತ ಮನೆ ಹತ್ರ. ಇವಾಗ ನಿಲ್ಸೋಕ್ಕೆ ಜಾಗ ಇಲ್ಲ ಮುಂದೆ. ಇಲ್ಲೊಂದು ಕಾರ್ ಇದೆ, ಇವ್ರದ್ದು ಒಂದು ಕಾರ್ ಇದೆ, ಹೊರಗಡೆ 2 ಕಾರ್ ಇದೆ. ಆಲ್ಮೋಸ್ಟ್ ಇವಾಗ ಒಂದು ಬೆಳಗ್ಗೆ ನಾವು ಬ್ಯಾಂಗ್ಳೂರು ಒಂದು 12 o'clock 1 o'clock ಹಂಗೆ ರೀಚ್ ಆಗ್ತೀವಿ ಪಕ್ಕ. ಬಟ್ ಆದ್ರೂ ಒಂಥರ ಪೀಸ್ಫುಲ್ ಗೈಸ್ ಇಲ್ಲಿ. ನೋಡಿ ಹೆಂಗಿದೆ ಒಂಥರ. ಇವಾಗ ಕೋಲ್ಡ್ ಸ್ಟಾರ್ಟ್, ಇವಾಗ ಸ್ಟಾರ್ಟ್ ಆಗುತ್ತೆ ಇವಾಗ. ಇದು ನೋಡಿ ಹೆಂಗಿದೆ ಇಂಜಿನು. ವಿಂಟೇಜ್ ಗೈಸ್, ಇದು ವಿಂಟೇಜ್ ಕಾರ್. ಇದು ಕ್ರೇಜಿಯಾಗಿ ಮಾಡಿಸೋರೆ. ಬಟ್ ಇವ್ರು ನೋಡಿ ಇಷ್ಟು ಕೆಳಗಡೆ ಇಳಿಸಿದ್ದಾರೆ. ಒಂದು ಬೆಳ್ಳಕ್ಕಾಕೂ ಜಾಗ ಇಲ್ಲ. ಬಟ್ ಆದರೂ ಹಿಂಗೆ ಓಡಿಸ್ತಾರೆ ಅವ್ರ ಕಾರ್. ಗೈಸ್ ಹೊರಡುವಾಗ ಸಿಗೋಣ. ಇವಾಗ ಸ್ವಿಗ್ಗಿಲಿ ಆರ್ಡ್ರ್ ಬರ್ತಾಯಿದೆ, ತಿಂದು ಸಿಕ್ತು. ಫೈನಲಿ ಓಡ್ತಾ ಇದ್ದೀವಿ ಗೈಸ್. ಆಲ್ಟೋ ಅಲ್ಲಿ ಪಾರ್ಕ್ ಮಾಡಿ. ಸೊ ಬಾಯ್. ನೋಡಿ ಗೈಸ್, ಆಲ್ಟೋ ಅಲ್ಲೇ ಇದೆ. ಓಕೆ.
ಇಲ್ಲಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಕೇರಳದಿಂದ, ನಮ್ಮ ವರುಣ್ ಅವ್ರ ಕಾರಿಂದ. ಸೊ ಅವ್ರು ಫುಲ್ ಹ್ಯಾಪಿ ಇವಾಗ. ಬೆಂಗಳೂರಿಗೆ ಹೋಗೋ ತನಕ ಖುಷಿಯಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ, ನನಗೆ ಗೊತ್ತು. ಯಾಕಂದ್ರೆ ನಾನು ಬರೀ ಬ್ಲಾಗಲ್ಲಿ ತೋರಿಸಿದ್ದು, ಅವ್ರು ಬರೀ ಡಿಕ್ಕಿ ಕಸ್ಟಮೈಸ್ ಮಾಡಿದ್ದೆ ಸಸ್ಪೆನ್ಷನ್ದು, ಮತ್ತು ತುಂಬ ಥರ ಮಾಡಿಸಿದ್ದಾರೆ. ಅವ್ರ ಬ್ಲಾಗಲ್ಲಿ ನೋಡಿ, ನನ್ನ ಬ್ಲಾಗಲ್ಲಿ ಬರಲ್ಲ, ಅದು ಅವ್ರ ಬ್ಲಾಗಲ್ಲಿ ಬರುತ್ತೆ. ಸಪ್ರೇಟ್ ಬ್ಲಾಗ್ ಮಾಡ್ತಾರೆ ಅವ್ರ ಕಾರ್ ವಿಡಿಯೋ. ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತೀರ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್, ಬಾಯ್.